ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಎರಡು ವಿಷಯಕ್ಕೆ ಬರ್ತೀನಿ. ಎಲ್ರಿಗೂ ಗೊತ್ತಿದೆ ಇವತ್ತು ಏನು ಸ್ಪೆಷಲ್ ಅಂತ. 18 somewhat ಸ್ಪೆಷಲ್ ಫಾರ್ ಆರ್ ಸಿ ಬಿ ಫ್ಯಾನ್ಸ್. 18 ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಸ್ಪೆಷಲು, ಜೊತೆಗೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಇನ್ನೂ ಸ್ಪೆಷಲು. ವಿರಾಟ್ ಕೊಹ್ಲಿಗೆ ಅಂತೂ ಕೇಳಂಗೇನಿಲ್ಲ, ಅವರು ಒಂಥರ 18 ನಂಬರ್ನ ಒಂಥರ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಅವರೇ ಹೇಳ್ಬಿಟ್ಟಿದ್ರೆ 18 ನಂಬರ್ ಏನು ನನಗೆ ಅಂತ. ಆಗಸ್ಟ್ 18 ನಾನು ಡೆಬ್ಯೂ ಮಾಡಿದ್ದು ಇಂಡಿಯಾಗೆ, ಅಂದರೆ ಇವತ್ತು 18 ವರ್ಷ ಕಂಪ್ಲೀಟ್ ಆಯಿತು ವಿರಾಟ್ ಕೊಹ್ಲಿ ಡೆಬ್ಯೂ ಮಾಡಿಬಿಟ್ಟು. ಸೊ ಆ ನಂಬರು 18. ಸೊ 18 ವರ್ಷ ಇವಾಗ ಕಂಪ್ಲೀಟ್ ಆಗಿದೆ. ಸೊ ಆರ್ ಸಿ ಬಿ ಫ್ಯಾನ್ಸ್ಗೆ 18 ಏನು ಸ್ಪೆಷಲ್ ಅಂತಂದರೆ 18 ವರ್ಷ ಆದಮೇಲೆ ವಿರಾಟ್ ಕೊಹ್ಲಿ 18 ನಂಬರ್ ಇಟ್ಕೊಂಡಿದ್ದಾಗ ಟ್ರೋಫಿನ ಹಾಕಿದ್ರು ನಾವು ಆರ್ ಸಿ ಬಿ. ನೋಡಿ ಕೋಇನ್ಸಿಡೆನ್ಸ್ ಸಿಗಿದೆ ಅಂತ. 18 ವರ್ಷ ಆದ್ಮೇಲೆ ಗೆಲ್ಬೇಕಾಗಿತ್ತು. ವಿರಾಟ್ ಕೊಹ್ಲಿ 18 ವರ್ಷ ಆಡಿದ್ರು ಆರ್ ಸಿ ಬಿ, 18 ವರ್ಷ ಆದ್ಮೇಲೆ ಆರ್ ಸಿ ಬಿ ಟ್ರೋಫಿನ ಗೆದ್ದಿದ್ದು. ಸೊ ಒಂಥರ ಕೋಇನ್ಸಿಡೆನ್ಸ್ ಅಂತ ಅನ್ಸುತ್ತೆ. 18 ನಂಬರ್ ಸಿಕ್ಕಾಪಟ್ಟೆ ಸ್ಪೆಷಲು, ಅಂಡ್ ವಿರಾಟ್ ಕೊಹ್ಲಿಗೂ ಸ್ಪೆಷಲು, ಫ್ಯಾನ್ಸ್ಗೂ ಸ್ಪೆಷಲು, ಆರ್ ಸಿ ಬಿ ಫ್ಯಾನ್ಸ್ಗೂ ಸ್ಪೆಷಲು, ಎಲ್ಲರಿಗೂ ಕೂಡ ಸ್ಪೆಷಲು. ಸೊ 18 ವರ್ಷ ಕಂಪ್ಲೀಟ್ ಆಗಿದೆ ಅಂತಂದ್ರೆ, ಸೊ ಈ 18 ವರ್ಷನ ಒಂಥರ ರಿಕಾಲ್ ಮಾಡ್ತು ಅಂತಂದ್ರೆ, ಎಸ್ಪೆಷಲಿ ವಿರಾಟ್ ಕೊಹ್ಲಿಯ ಫ್ಯಾನ್ಸ್ ಏನಿದ್ದಾರೆ ಒಂಥರ ಹಿಂದೆ ತಿರುಗಿ ನೋಡ್ತು ಅಂತಂದ್ರೆ ಎಲ್ಲ ಕಣ್ಮುಂದೆ ಬರುತ್ತೆ ಗುರು. ಆ ಒಂದು ಸೆಂಚುರಿ, ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾ ಇದ್ದಾಗ, ಎಸ್ಪೆಷಲಿ ODIs ಅಂತ ಬಂದಾಗ, ಪ್ರತಿಯೊಂದು ಸೆಂಚುರಿ ಹೊಡೆದಾಗ ವಿರಾಟ್ ಕೊಹ್ಲಿ ಆ ಒಂದು ಫಿಸ್ಟ್ ಪಂಪ್ ಎಗ್ರಿಬಿಟ್ಟು ಒಂದು ಫಿಸ್ಟ್ ಪಂಪ್ ಮಾಡ್ತಿದ್ದಾಗಿರ್ಬೋದು. ಆ ಚಿಕ್ಕ ಹುಡುಗ ಚಬಿ ವಿರಾಟ್ ಕೊಹ್ಲಿಯಿಂದ ಹಿಡ್ಕೊಂಡು ಎಲ್ಲಿವರೆಗೂ ಎವಾಲ್ವ್ ಆಗಿರುವಂಥ ವಿರಾಟ್ ಕೊಹ್ಲಿ. ಸೊ ಅಷ್ಟು ನಂಬರ್ ಆಫ್ ಫ್ಯಾನ್ಸ್ನ ಸಂಪಾದನೆ ಮಾಡಿರುವಂಥವ್ರು, ಕ್ರಿಕೆಟ್ ಜಗತ್ತಲ್ಲೇ ಯಾರು ಕಂಡು ಕೇಳಿ ಅರಿಯದಂತಿರೋ ರೆಕಾರ್ಡ್ಸ್ಗಳನ್ನೆಲ್ಲ ಮಾಡಿರುವಂಥವ್ರು, ಅಷ್ಟು ನಂಬರ್ ಆಫ್ ಫ್ಯಾನ್ಸ್ ಒಂಥರ ಕ್ರಿಕೆಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬೇಕು ಜನರೇಷನ್ ನೋಡ್ತೋ ಅಂತ ಅಂದಾಗ. ಸೊ ಲಾಸ್ಟ್ 18 ವರ್ಷ ತಗೊಂಡು ನೋಡಿ ನೀವು. ಹೌದು, ಅವ್ರ ಕೆರಿಯರ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ 2008 ಅಂತ ಅನ್ಕೊಳ್ಳಿ. ಆ ಟೈಮಿಂದ ಸ್ಟಾರ್ಟ್ ಆಯಿತು ಅವರ ಕೆರಿಯರು. ಸೊ ಅಲ್ಲಿಂದ ಏನೋ ಅವ್ರಿಗೇನು ಈಸಿ ಇರಲಿಲ್ಲ. ಅವಾಗಲೇ ಪಟ್ಟಣಂಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿಬಿಡಲಿಲ್ಲ. ಅಲ್ಲಿಂದ 2011 ವರ್ಲ್ಡ್ ಕಪ್ ಅದಾದ ನಂತರ ಅವ್ರಿಗೆ ಫ್ಯಾನ್ ಬೇಸ್ ಸ್ಟಾರ್ಟ್ ಆಗಿದ್ದು, ಜಾಸ್ತಿ ಅತಿ ಹೆಚ್ಚಾಗಿ ಫ್ಯಾನ್ ಬೇಸ್ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಕ್ಯಾರೆಕ್ಟರ್, ಯಾವ ಥರ ಕ್ಯಾರೆಕ್ಟರ್ ವಿರಾಟ್ ಕೊಹ್ಲಿ, ಆ್ಯಂಡ್ ಪರ್ಸನಲ್ ಲೈಫ್ ವಿಚಾರಕ್ಕೆ ಬಂದು, ರಿಲೇಷನ್ಶಿಪ್ ವೈಸ್ ಆ ವಿಚಾರಕ್ಕೆ ಬಂತು ಅಷ್ಟೇ ಎಲ್ಲ ನೋಡ್ತಾರೆ, ಪ್ರತಿಯೊಂದನ್ನು ಗಮನಿಸ್ತಾರೆ. ಒಬ್ಬ ಫ್ಯಾನ್ ಆಗಬೇಕು ಒಬ್ಬ ಪ್ಲೇಯರ್ಗೆ ಅಂತಂದರೆ ಸುಮ್ಮನೆ ಫ್ಯಾನ್ ಆಗಿಬಿಡೋದಿಲ್ಲ. ನೋಡಿ, ಇವಾಗ ಡಿ ಬಾಸ್ಗೆ ಫ್ಯಾನ್ ಆಗಬೇಕು ಅಂತಂದರೆ ಸುಮ್ಮನೆ ಫ್ಯಾನ್ ಆಗಿಬಿಡೋದಿಲ್ಲ. ಅವರ ಪರ್ಸನಾಲಿಟಿನ ಗಮನಿಸ್ತಾರೆ ಎಲ್ಲರೂ. ಅವ್ರ ಪರ್ಸನಲ್ ಲೈಫಲ್ಲಿ ಯಾವ ಥರ ಇದ್ದಾರೆ ಅನ್ನೋ ಗಮನಿಸ್ತಾರೆ. ಸೊ ಒಂಥರ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ 18 ವರ್ಷ ಕಣ್ಮುಂದೆ ಬಂದಂಗೆ ಆಗುತ್ತೆ. ಏನೆಲ್ಲ ಆಯಿತು 18 ವರ್ಷದಲ್ಲಿ ಅಂತ. ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್, ಒನ್ ಆಫ್ ದ ಸೈಕ್ ಇನ್ನಿಂಗ್ಸ್. ಎಷ್ಟೊಂದು ಆಡ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಲೈಫ್ ಟೈಮಲ್ಲಿ ಸೈಕ್ ಇನ್ನಿಂಗ್ಸ್ಗಳನ್ನ. ಅದರಲ್ಲಿ ನಾನು ಒಂಥರ ಕಣ್ಮುಂದೆ ಬರೋವಂಥ ವಿರಾಟ್ ಕೊಹ್ಲಿ ತಕ್ಷಣ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಕಣ್ಮುಂದೆ ಬರೋವಂಥ ಇನ್ನಿಂಗ್ಸ್ ಯಾವುದು ಅಂತಂದ್ರೆ, ಹೌದು ಸಾಕಷ್ಟು ಇದಾವೆ, ನಾನು ಒಂದು ಹೇಳಿದ್ರೆ ತಪ್ಪಾಗುತ್ತೆ. ಅದರಲ್ಲಿ ಒಂದು ಸಿಕ್ಕಾಪಟ್ಟೆ ಪರ್ಸನಲ್ ಫೇವ್ರೇಟ್ ಯಾವುದು ಅಂತಂದ್ರೆ ಅದು MCGಲಿ ಆಡಿದ್ದು ವರ್ಲ್ಡ್ ಕಪ್ 2022 ವರ್ಲ್ಡ್ ಕಪ್ ಪಾಕಿಸ್ತಾನ್ ಅಗೇನ್ಸ್ಟ್ ಆಡಿದ್ದು 82 ಏನು ಹೊಡಿತಾರೆ. ಅದೇ ಹ್ಯಾರಿಸ್ ರೋಫ್ಗೆ ಹೊಡೆದಂತ 2 6. ಸೊ ಆ ಒಂದು ಇನ್ನಿಂಗ್ಸ್ ನಿಜವಾಗ್ಲೂ ಕೂಡ ನಾನು ನೋಡಿಲ್ಲ. ಆ ಥರ ಮ್ಯಾಚ್ನ ಯಾವುದೇ ವರ್ಲ್ಡ್ ಕಪ್ ಫೈನಲ್ ಆಗಿರಲಿ, ಇಂಡಿಯಾ ಆಡಿರೋದಾಗಿರಲಿ, ಯಾವುದೇ ಆಗಿರಲಿ ನಾನು ನೋಡಿಲ್ಲ. ಆ ಥರ ಫ್ಯಾನ್ಸ್ಗಳು ಎಮೋಷನಲ್ ಆಗಿರ್ಬೋದು. ಹಾರ್ದಿಕ್ ಪಾಂಡ್ಯನ ಹತ್ಬಿಟ್ಟಿದ್ರು ಅವತ್ತು ಆ ಒಂದು ಇನ್ನಿಂಗ್ಸ್ನ ಹೋಗ್ಬಿಟ್ಟು. ಆ ಥರ ಹುಚ್ಚೆದ್ದು ಕುಣಿಯುವಂಥ ಸ್ಟೇಡಿಯಂ ಮಾತ್ರ ಆಗಿರ್ಬೋದು. ಸೊ ಆ ಥರ ಮ್ಯಾಚ್ನ ನೋಡೇ ಇಲ್ಲ. ಯಾವುದೇ IPL ಮ್ಯಾಚ್ನ ತಗೊಳ್ಳಿ ನೀವು, ಆ ಥರ ಮ್ಯಾಚ್ನ ನೋಡೇ ಇಲ್ಲ. ಆ ಥರ ಕ್ರೇಜಿ ಮ್ಯಾಚ್ ಅದು. ಅನ್ಬಿಲಿಯಬಲ್ ಮ್ಯಾಚ್ನ ಗೆಲ್ಸ್ಬಿಟ್ರು. ಸೊ ಆ ಮ್ಯಾಚ್ ಒಂಥರ ವಿರಾಟ್ ಕೊಹ್ಲಿ ಅವರೇ ಹೇಳಿದ್ದಾರೆ, ನಾನು ಈ ಥರ ಮ್ಯಾಚ್ನ ನಾನು ಆಡೇ ಇಲ್ಲ ಅಂತ. ಪರ್ಸನಲ್ ಫೇವ್ರೇಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಯಾವುದು ಅಂದರೆ ಅದು 82 ಅಗೇನ್ಸ್ಟ್ ಪಾಕಿಸ್ತಾನ್. ಇನ್ನು ಆ ಥರ 82 ಬೇಜಾನ್ ಹೊಡೆದಿದ್ದಾರೆ. ಆ ಥರ ಸೆಂಚುರಿಗಳು ಕೂಡ ಬೇಜಾನ್ ಹೊಡೆದಿದ್ದಾರೆ. ಅದನ್ನು ಅಷ್ಟು ನಂಬರ್ ಆಫ್ ಸೆಂಚುರೀಸ್ಗಳು, ಅಷ್ಟು ನಂಬರ್ ಆಫ್ ಇದು ಅವ್ರ ಪರ್ಸನಲ್ ರೆಕಾರ್ಡ್ಸ್ಗಳನ್ನ, ಪರ್ಸನಲ್ ಸ್ಟ್ಯಾಟ್ಸ್ಗಳನ್ನ ಹೇಳುವಂಥ ಅವಶ್ಯಕತೆನೇ ಇಲ್ಲ. ಅಷ್ಟು ಹೊಡೆದ್ಬಿಟ್ಟಿದ್ರೆ, ಅಷ್ಟು ವಾಂಚಿದ್ದಾರೆ. ಆ್ಯಂಡ್ 18 ಬಗ್ಗೆ ತುಂಬ ಸ್ಪೆಷಲ್ ಏನು ಅಂದರೆ, ನನಗೆ ಆಗಸ್ಟ್ 18 ಡೆಬ್ಯೂ ಆಯ್ತು. ಅದಕ್ಕೋಸ್ಕರ ನಾನು 18 ನಂಬರ್ನ ಇಟ್ಕೊಂಡೆ. ಮುಂಚೆ ಬೇರೆ ನಂಬರ್ ಇತ್ತು. ಸೊ 18 ನಂಬರು ಅಂತ ಖಾಲಿ ಇತ್ತು. ಆ 18 ನಾನು ಡೆಬ್ಯೂ ಆಗಿದ್ದರಿಂದ 18 ನಂಬರ್ನ ಇಟ್ಕೊಂಡೆ. 18 ನಂಬರ್ ಹಂಗೆ ಕ್ಯಾರಿ ಆಗ್ತಾ ಬಂತು. ಪ್ರತಿಯೊಂದು ಮ್ಯಾಚು, ಅದು IPL ಅಲ್ಲೇ ಆಗಿರಲಿ, ಅದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೇ ಆಗಿರಲಿ, ಎಲ್ಲ ಜರ್ಸಿ ನಂಬರ್ 18 ಹಾಕೊಂಡ್ ಬಂದಾಗ ಯಾವ ಥರ ನನಗೆ ಫೀಲ್ ಆಗುತ್ತೆ ಅಂತಂದರೆ, ಜನ ನನಗೆ ಇಷ್ಟೊಂದೆಲ್ಲ ಒಳ್ಳೆ ಸ್ಥಾನ ಕೊಟ್ಟಿದ್ದಾರಲ್ಲ, ಇಟ್ಸ್ ಅ ಬ್ಲೆಸ್ಸಿಂಗ್. ನಿಜವಾಗ್ಲೂ ಇದೊಂದು ಬ್ಲೆಸ್ಸಿಂಗು. 18 ನಂಬರ್ ಜರ್ಸಿ ಹಾಕೊಂಡ್ ಮತ್ತಿದ್ದಾಗ ಯಾಕೆ ಹಾಕೊಂಬರ್ಬೇಕು? 18 ನಂಬರ್ ಜರ್ಸಿನ ಯಾಕೆ ಹಾಕೊಂಬರ್ಬೇಕು? ಸೊ 18 ನಂಬರ್ ಜರ್ಸಿನ ಎಲ್ಲರೂ ಹಾಕೊಂಬರ್ತಾ ಇದ್ದಾರೆ ಅಂತಂದ್ರೆ, ಮೋಸ್ಟ್ ಕಾಮನ್ 18 ನಂಬರ್ ಜರ್ಸಿ. ಯಾವುದೇ ನೀವು ಮ್ಯಾಚ್ ನೋಡಿ 18 ನಂಬರ್ ಜರ್ಸಿದು ಇದ್ದೇ ಇರುತ್ತೆ. ಅಂದ್ರೆ ಇಂಡಿಯಾ ಮ್ಯಾಚ್, RCB ಮ್ಯಾಚ್ ಮಾತ್ರ ಅಂತಲ್ಲ, ಬೇರೆ ಮ್ಯಾಚ್ಗಳನ್ನು ನೋಡಿ 18 ನಂಬರ್ ಜರ್ಸಿ ಅಲ್ಲಿ ಇದ್ದೇ ಇರುತ್ತೆ. ಸೊ ಏನಕ್ಕೆ ಪರ್ಸನಲ್ ಫೇವ್ರೇಟ್ ಆಗ್ತಾರೆ ಅಂತಂದ್ರೆ, ಜನ ಅಡೋರ್ ಮಾಡ್ತಾರೆ ಗುರು. ಜನ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾರೆ ವಿರಾಟ್ ಕೊಹ್ಲಿ. ಜನ ಅಸ್ಪೈರ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ತರ ಆಗಬೇಕು ಅಂತ ಅನ್ಕೊಂತಾರೆ. ಸೊ ಜನರೇಷನ್ಸ್ನ ಇನ್ಸ್ಪೈರ್ ಮಾಡುವಂಥ ವಿರಾಟ್ ಕೊಹ್ಲಿ 18 ವರ್ಷ ಕಂಪ್ಲೀಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಇನ್ನೂ ರಿಟೈರ್ ಆಗಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ 20 ವರ್ಷ ಕಂಪ್ಲೀಟ್ ಮಾಡಬೇಕು. 2 ಡೆಕೇಡ್ಸ್ನ ಹೌದು ರೂಲ್ ಮಾಡಿದರೆ
2 ಡೆಕೆಡ್ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂತೀನಿ ನಾನು. ರಿಟೈರ್ ಆಗೋದು ಬೇಡ, 20 ವರ್ಷ ಆಗೋರ್ಗು ಕೂಡ ರಿಟೈರ್ ಆಗೋದು ಬೇಡ ಅಂತ ನಾನು ಅನ್ಕೊಂತೀನಿ. ಸೊ ನಾನು ಚಿಕ್ಕ ಹುಡುಗ ಇದ್ದಾಗ ಬರೋದು ಗುರು 10 years ಆಫ್ ವಿರಾಟ್ ಕೊಹ್ಲಿ ಅಂತ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ನೋಡಿದ್ರ ಅಂತ ಅನ್ಕೊಂಡಿನಿ. ಅವಾಗ ರನ್ ಆಗೋದು 10 years ಆಫ್, ಅಂದ್ರೆ 8 ವರ್ಷದ ಹಿಂದೆ ಹೇಳ್ತಾ ಇದ್ದು 10 years ಆಫ್ ವಿರಾಟ್ ಕೊಹ್ಲಿ ಅಂತ ಒಂದು ಪ್ರೋಗ್ರಾಮೇ ರನ್ ಆಗೋದು. ಸೊ ಅದೆಲ್ಲ ನೋಡ್ರೆ ನೆನಪು ಇವಾಗ ರಿಕಾಲ್ ಆಗ್ತದೆ. ಇವಾಗ 10 years ಆಫ್ ವಿರಾಟ್ ಕೊಹ್ಲಿ ಅಲ್ಲ, 18 years ಆಫ್ ವಿರಾಟ್ ಕೊಹ್ಲಿ, ನಂದು 20 years ಆಫ್ ವಿರಾಟ್ ಕೊಹ್ಲಿ ಅದನ್ನ ಸ್ಟಾರ್ ಅಲ್ಲಿ ಈ ಒಂದು ಎಪಿಸೋಡ್ಗಳು ಬರೋದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. IPL ಅಂತೂ ಇದ್ದೇ ಇರ್ತಾರೆ, ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ 2027 ವರ್ಲ್ಡ್ ಕಪ್ ಆದ್ಮೇಲೆ ರಿಟೈರ್ ಆಗ್ಬಿಡ್ತಾರೆ ಅನ್ನೋ ಥರ ಎಲ್ಲರೂ ಅನ್ಕೊಂಡಿದ್ದೀವಿ. ಸೊ ನಾನು ಅದನ್ನ ಅನ್ಕೊಂತೀನಿ, ಅಟ್ಲೀಸ್ಟ್ ODI ಫಾರ್ಮೆಟ್ ಅಲ್ಲಿ ಇನ್ನೊಂದು 2 ವರ್ಷ ಇರಲಿ, ಅಂದ್ರೆ ಈ 2 ಡೆಕೇಡ್ ಮುಗಿಯೋರ್ಗುನಾದ್ರೂ ಇರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ ಅದೇನಾಗುತ್ತೆ ಅಂತ. ಸೊ 18 ವರ್ಷ ಅನ್ಬಿಲಿಯಬಲ್ ಗುರು. ಒಬ್ಬ ಕ್ರಿಕೆಟರ್ 18 ವರ್ಷ ಸರ್ವೈವ್ ಆಗಬೇಕು. ಕ್ರಿಕೆಟ್ನ ವಿರಾಟ್ ಕೊಹ್ಲಿ ಕ್ರಿಕೆಟ್ನ ನನ್ನ ಪ್ರಕಾರ ಹೆಗಲ ಮೇಲೆ ಎದೆ ಮೇಲೆ ಎತ್ಕೊಂಡು ತಿರುಗಾಡಿದ್ದಾರೆ ಅಂತ ಹೇಳ್ಬೇಕು ಈ 18 ವರ್ಷದಲ್ಲಿ. ಯಾಕಂದ್ರೆ ಅಂತ ಬ್ರ್ಯಾಂಡ್ ವಿರಾಟ್ ಕೊಹ್ಲಿ ಇಲ್ಲ ಅಂತಂದ್ರೆ ಈ ಮಟ್ಟಿಗೆ ಕ್ರಿಕೆಟ್ನ ಅಂದ್ರೆ ಆಬ್ವಿಯಸ್ಲಿ ಎಷ್ಟೋ ಜನ ವಿರಾಟ್ ಕೊಹ್ಲಿ ಇದ್ದಾರೆ ಅಂತಾನೆ ನೋಡ್ತಾರೆ ಕ್ರಿಕೆಟ್ನ, ಆಯ್ತಾ. ಟೆಸ್ಟ್ ಕ್ರಿಕೆಟ್ ನೋಡಿ ನೀವು, ವಿರಾಟ್ ಕೊಹ್ಲಿ ಅಂದ್ರೆ ನಾವು ನೋಡಲ್ಲ ಟೆಸ್ಟ್ ಕ್ರಿಕೆಟ್, ವಿರಾಟ್ ಕೊಹ್ಲಿ ಇರೋದ್ರೆ ನೋಡ್ತಾ ಇದ್ವಿ ನಾವು. ಹೌದು, ನಿಜಾನೇ ಅದನ್ನ ಹೇಳ್ತಾ ಇರೋದು. ನಾನೇ ಎಷ್ಟೋ ಮ್ಯಾಚ್ಗಳನ್ನ ಅಂದ್ರೆ ಆಲ್ಮೋಸ್ಟ್ ಒಂಥರ ಪಕ್ಕಾ ನೋಡ್ತಾ ಇದ್ದಾರೆ ಟೆಸ್ಟ್ ಮ್ಯಾಚ್ಗಳನ್ನ, ಒಂದು ಬಾಲ್ ಬಿಡ್ದಾಗಿ ನೋಡ್ತಾ ಇದ್ದೆ. ಸೊ ಇವಾಗ ಅಷ್ಟು ಮಟ್ಟಿಗೆ ಕ್ರೇಜ್ ಇಲ್ಲ. ಕೊಹ್ಲಿ ಇದ್ರೆ ಒಂಥರ ನೋಡೋ ರೀತಿನೇ ಬೇರೆ, ನೋಡೋ ಲೆವೆಲ್ ಬೇರೆ. ಸೊ ಕ್ಯಾರಿ ಮಾಡಿದ್ರು ಅಂತ ಹೇಳ್ಬೇಕು. ಶೋಲ್ಡರ್ ಮೇಲೆ ಇಟ್ಕೊಂಡು ಹೇಳಿ, ಎದೆ ಮೇಲೆ ಬಿಡ, ಶೋಲ್ಡರ್ ಮೇಲೆ ಇಟ್ಕೊಂಡೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ರೆ ಕ್ರಿಕೆಟ್ ಅನ್ನೋ ಒಂದು ಗೇಮ್ನ 2 ಡೆಕೇಡ್ ಆಲ್ಮೋಸ್ಟ್ 2 ಡೆಕೇಡ್ ಅಂತ ಹೇಳ್ತೀನಿ. ಸೊ ನಿಮ್ಗೆ ಅನಿಸ್ತಿದೆ ಗುರು 18 ವರ್ಷ ವಿರಾಟ್ ಕೊಹ್ಲಿ ಕಂಪ್ಲೀಟ್ ಮಾಡಿದ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ? ಆಬ್ವಿಯಸ್ಲಿ ಎಲ್ಲ ಕ್ರಿಕೆಟ್ ಅಲ್ಲೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಸಿಗುವ.